ಈಗ ನಾವು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. 1 ಕಿಲೋಮೀಟ್ರಿಗೆ ಈ ರೇಂಜ್ ಆಗಿದೆ ನೋಡಿ. ನೋಡಿ ಅಬ್ಬಾ, ಈ ಹತ್ತದಿದೆಯಲ್ಲ ಗುರು, ತುಂಬ ಕಷ್ಟ. ಬಟ್ ಒಂದು ಸಖತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿಜಕ್ಕೂ ಕೂಡ ಇನ್ನೂ ಬರಬೇಕಾದ ಪ್ರಾಣಿಗಳೆಲ್ಲ ಬಂದಿದ್ರೆ ವೆರಿ ನೈಸ್. ನೋಡಿ ಹೆಂಗಿದೆ ಬೆಟ್ಟ ಅಂದರೆ ನೋಡಿ. ಇದು ನಮ್ಮ ಕತೆ. ಗೋಯಿಂಗ್ ಟ್ರಕ್ಕಿಂಗ್, ತುಂಬ ಕಾಲು, ಹೊಟ್ಟೆ, ಬೆನ್ನು, ಸೊಂಟ ಪೇಯ್ನಿಂಗ್. ಅಂತೂ ಇಂತೂ ಯಾವುದೋ ಒಂದು ಕಡೆ ಕರ್ಕೊಬಂದ, ಊಟ ಮಾಡೋಣ ಅಂದ್ಬಿಟ್ಟು ಒಂದು ಜಾಗಕ್ಕೆ ಕರ್ಕೊಬಂದವನೆ. ವಾವ್, ಸಿ ಗಾಯ್ಸ್, ಬಂದ ಕೂಡಲೇ ಊಟಕ್ಕೆ ಕೈ ಹಾಕ್ತಾ ಇದ್ದೀರಿ. ನನ್ನ ಜೊತೆ ಬಂದವರೆಲ್ಲರೂ ಉದ್ವೇಗದಲ್ಲಿ ಎಲ್ಲ ಮೇಲೆ ಹತ್ಬಿಟ್ಟಿದ್ದಾರೆ. ಬೇಗ ಹತ್ತಿ ಯಾವ ಜ್ಞಾನ ಪೀಠ ಪ್ರಶಸ್ತಿನೂ ಸಿಗಲ್ಲ ಅಂತ ನಮ್ಗೆ ಗೊತ್ತು. ಅದಕ್ಕೋಸ್ಕರ ನಿಧಾನಕ್ಕೆ ಹತ್ತಾ ಇದ್ದೀವಿ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರಬೇಕು. ಧನುಷ್ ಅವ್ರ ಜೊತೆ ಕೊಡ್ಲಾ ಮಿಂಟಿ. ಮನೆಗೆ ಎಷ್ಟೆಲ್ಲ ಹತ್ತಿದ್ರು ಇನ್ನೂ ಹಾಫ್ ಆನ್ ಅವರ್ ಬೇಕಂತೆ ಭಟ್ರ ಮನೆಗೆ ಹೋಗೋಕ್ಕೆ. ಈ ಸುಸಂದರ್ಭದಲ್ಲಿ ಈ ಬೆಟ್ಟವನ್ನು ಹತ್ತಿರ್ತಕ್ಕಂಥ ಎಲ್ಲರೂ ಒಂದೊಂದು ಮಾತು ಹೇಳಬೇಕಾಗಿ ವಿನಂತಿಸ್ಕೊಳ್ತೇನೆ. ರವಿಯವರು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇಷ್ಟೊತ್ತರೆಗೂ ಕಾಡಲ್ಲಿದ್ದವರು ಬಿಸಿಲಿಗೆ ಬಂದಿದ್ದೀವಿ. ಬಿಸಿಲಿಂದ ಎಂಥ ಪ್ಲೇಸಿಗೆ ಬಂದಿದ್ದೀವಿ ಅಂದರೆ ನೋಡಿ. ಸಖತ್ ಬಿಸಿಲಿದೆ. ಇನ್ನೇನು ಹತ್ರ 10 ಮಿನಿಟ್ಸ್ ಭಟ್ರ ಮನೆ ಹತ್ರ ಇರ್ತೀವಿ. ನೋಡಪ್ಪ, ಅದೇ ಪೀಕ್ ಕಾಂಟ್. ಮುಕ್ಕರಿಯೋದು ಅಂದರೆ ಇದೆಯೇ. ಫೈನಲಿ ವಿ ರೀಚ್ಡ್ ಭಟ್ರ ಮನೆ. ಯಾವ ಮನೆ? ಭಟ್ರ ಮನೆ. ಎಲ್ಲೈತೆ? ಅಲ್ಲೇ ಮುಂದೆ. ಅದೇ ಇದೇನಾ? ಸಿ, ದಿಸ್ ಇಸ್ ದ ಭಟ್ರ ಮನೆ. ಫೈನಲಿ ಬಂದ್ವಿ. ಭಟ್ರ ಮನೆಯಿಂದ ಬಂದು ಒಂದು ಕಡೆ ಟೆಂಟ್ಗೆ ಅಂತ ಜಾಗ ಮಾಡಿದ್ದೀವಿ. ಸಿ, ಅದ್ಭುತವಾದಂಥ ಜಾಗ. ಎಲ್ಲರೂ ತುಂಬ ಟಯರ್ಡ್ ಆಗಿದ್ದಾರೆ. ಈಗ ಇಷ್ಟನ್ನೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿ ಸುಸ್ತಾಗಿದೆ. ನಾವು ಬಿದ್ಕೋತೀವಿ. ನಮ್ಮ ಹುಡುಗರು ಕಷ್ಟಪಟ್ಟು ಟೆಂಟ್ ಹಾಕ್ತಾ ಇದ್ದಾರೆ. ಅದರಲ್ಲೂ ಇದರ ಮುಂದಾಳತ್ವವನ್ನು ನಮ್ಮ ವಿನಯ್ ಅವರು ತೊಗೊಂಡಿದ್ದಾರೆ. ಭಟ್ರ ಹೋಟ್ಲನ್ನೆಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಇಲ್ಲಿ ಟೆಂಟ್ ಹೌಸ್ ಹಾಕಿದ್ದೀವಿ. ನೋಡಿ, ಇಲ್ಲಿ ಸ್ಟುಪಿಡ್ಸ್ಗಳೆಲ್ಲ ಮಲ್ಕೊಂಡಿದ್ದಾರೆ. ಸೊ ಈಗ ಸ್ಲೀಪಿಂಗ್ ಅವರ್ಸ್ 1-2 ಅವರ್ಸ್ ಆರಾಮಾಗಿ ಮಲ್ಕೊಳ್ಳಿ. ಸೊ ಫೈನಲಿ ಮಲ್ಗೋಗಿ ಬಂದಿದ್ದೀವಿ. ನಿಮ್ಗೆ ಇನ್ನೊಂದು ವಿಷಯ ಏನು ಹೇಳಬೇಕು ಅಂತಂದರೆ, ಭಟ್ರು ಮನೆಯಿಂದ ಒಂದು ತಟ್ಟೆಯನ್ನು ಕದ್ಕೊಂಡು ನಾವು ಚಿಕನ್ನ ಕಲಸಿಕೊಂಡಿದ್ದೀವಿ. ಭಟ್ರು ಗೊತ್ತಾದರೆ ಗ್ಯಾರಂಟಿ ರಾತ್ರಿನೂ ಊಟ ಕೊಡೋಲ್ಲ. ಸತ್ಯ. ನೋಡಿ ಗಾಯ್ಸ್, ಫೈನಲಿ ನಾವು ಹತ್ಕೊಂಡು ಜಸ್ಟ್ ಇನ್ನು 7 ಕಿಲೋಮೀಟ್ರ್ ಇದೆ. ನೋಡಿ ಎಲ್ಲರೂ ಯಾವ ರೇಂಜಲ್ಲಿ ಬೇವ್ತಿದ್ದಾರೆ, ಯಾವ ರೇಂಜಲ್ಲಿದ್ದಾರೆ. ಅದು ಎಷ್ಟು ಕಿಲೋಮೀಟ್ರ್ ಇದೆ ನೋಡಿ. ಆ ಬೋರ್ಡ್ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಮಂಜು ಆಲ್ರೆಡಿ ಅಲ್ಲಿ ನಿಂತಿದ್ದಾರೆ ಹೇಗಿರೋ ಥರ. 7 ಕಿಲೋಮೀಟ್ರ್, ಜಸ್ಟ್ 7 ಕಿಲೋಮೀಟ್ರ್ ಇದೆ. ಹೋಗ್ತೀವಿ ಅಲ್ಲಿ. ದ ಪ್ಲೇಸ್ ಈಸ್, ಎಸ್, ದ ವ್ಯೂ ಪಾಯಿಂಟ್ ಈಸ್ ದೇರ್. ಅದು ಇರೋದಕ್ಕೆ ಇದನ್ನ
ಪೀಕು ಅಂತ ಕರೆಯೋದು. ಇವತ್ತು ದಿನಾಂಕ 1ನೇ ತಾರೀಕು. ನಾವು ನಿನ್ನೆ ರಾತ್ರಿ ನ್ಯೂ ಇಯರ್ನ ಸೆಲೆಬ್ರೇಷನ್ ಪೀಕಲ್ಲಿ ಮಾಡಿ ಈಗ ಡೌನ್ ಇಳಿತಾ ಇದ್ದೀವಿ. ಮೇಲಿಂದ ಈಗ ಇಳಿತಾ ಇದೀವಿ ನಾವು. ನೈಸ್ ಎಕ್ಸ್ಪೀರಿಯನ್ಸ್. ಟ್ರಕ್ಕಿಂಗ್ ಅಂದರೆ ಇಷ್ಟೊಂದು ಸಖತ್ತಾಗಿರ್ತದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದ್ಭುತವಾಗಿತ್ತು. ನಾವು ಅಂದ್ಕೊತೀವಿ ಹತ್ತೋದು ಮಾತ್ರ ಕಷ್ಟ, ಇಳಿಯೋದು ಸುಲಭ ಅಂತ. ಇಳಿಯೋದು ಕೂಡ ತುಂಬ ಕಷ್ಟ ಇದೆ ಬ್ರದರ್ಸ್. ನೋಡಿ ಏನಾಗಿದೆ ನೋಡಿ ಆಲ್ರೆಡಿ ಯಾವ ರೇಂಜಲ್ಲಿ ಅಂತ. ನಮ್ಮ ಅಣ್ಣ ನೀರು ಪ್ಲೇಸ್ಗೋಸ್ಕರ ಕಾಯ್ತಾ ಇದ್ದಾರೆ, ಮುಕ್ಕರಿತಿದ್ದಾರೆ. ಇನ್ನೇನು ಡೌನ್ ಇಳಿತಾ ಇದ್ದೀವಿ, ತುಂಬ ಹತ್ತಿರದಲ್ಲಿದ್ದೀವಿ. ನೋಡಿ ಹೆಂಗಿದೆ ಡೌನು ಅಂದರೆ ಅದ್ಭುತವಾಗಿ ಹತ್ತಿದ್ದೀವಿ, ಅದ್ಭುತವಾಗಿ ಇಳಿತಾ ಇದ್ದೀವಿ. ಬಂದು ಒಂದು ಕಡೆ ಟೆಂಟ್ ಹಾಕಿದ್ದಾರೆ ನೋಡಿ. ನೀರನ್ನು ಬಿಯರ್ ಥರ ಕುಡಿತಾ ಇದ್ದಾನೆ ಪಾಪ. ಇವ್ರನ್ನ ನಾವು ನಿಜಕ್ಕೂ ಕೂಡ ಅಪ್ರಿಷಿಯೇಟ್ ಮಾಡಬೇಕು. ಪೂರ್ತಿ ಟ್ರಕ್ಕಿಂಗನ್ನು ಬರೀ ಚಪ್ಪಲಿಯಲ್ಲಿ ಹತ್ತಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ರವಿ ಅವರೇ. ಇವತ್ತೇನು ಇವರು ಹಿಂಗೆ ಹೇಳಿದ್ರು, ಅವ್ರು ಇವಾಗ ಕೆಲಸ ಮಾಡ್ತಿರೋದು ಒಂದು ದೊಡ್ಡ MNC ಕಂಪ್ನಿಯಲ್ಲಿ. ತಿಂಗಳಿಗೆ ಸಂಬಳ 80,000 ಸ್ಯಾಲರಿ ಸಿಗ್ತದೆ. ಬರೀ ಡೌ ಮಾಡ್ತಾರೆ ನೋಡಿ. ನಮ್ಮ ಮಂಜವರು ಎಷ್ಟು ಆರಾಮಾಗಿ ಲೀಲಾ ಜಾಲುವಾಗಿ ಅವ್ರು ಹೋಗ್ತಿದ್ದಾರೆ ಅಂತ ಅಂದರೆ ಇದನ್ನು ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡುವಂಥ ವಿಷಯ. ನೋಡಿ ಮಂಜಾರು ಒಂದು ನಿಮಿಷ ತಿರುಗಿ ನೀವು ನಮ್ಮ ಜನಕ್ಕೆ ಹಾಯ್ ಹೇಗಿ ಅಂತ ಹೇಳಿ. ಹತ್ರ ಜಸ್ಟ್ 100 ಮೀಟರ್ಸ್ ಇದೆ. ಅದನ್ನು ಮುಗಿಸ್ಕೊಂಡ್ರೆ ನಾವು ನಮ್ಮ ಟ್ರಕ್ಕಿಂಗನ್ನು ಕಂಪ್ಲೀಟ್ ಮಾಡ್ದಂಗೆ ಯಶಸ್ವಿಯಾಗಿ ಮುಗಿದ ಹಾಗಿರುತ್ತೆ. ನೋಡಿ ಏನೋ ಹೇಳ್ತಿದ್ದಾರೆ ಇವರು. ಯಶಸ್ವಿಯಾಗಿ ಮುಗಿಸಿದ್ದೀವಿ. ಪರ್ವತ ಬಾಯ್ ಕುಮಾರ ಪರ್ವತ. ಇನ್ನೇನು ಹತ್ರ ಬಂದಿದ್ದೀವಿ. ಭಟ್ರು ಮನೆ ಆಲ್ಸೋ ಬಾಯ್. ಯಾವುದು ಭಟ್ರು ಮನೆ ಆಲ್ಸೋ ಬಾಯ್. ಫೈನಲಿ ವಿಕ್ಕೆಮ್ಮ ಟ್ರಕ್ಕಿಂಗ್ ಮುಗಿದಿದೆ. ನಾವು ನಮ್ಮ ಟ್ರಕ್ಕಿಂಗನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ನೋಡಿ ನಾವು ನೋಡು ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಇದೆ. ಹತ್ಕೊಂಡು ಫೈನಲಿ ನಾವು ಪೀಕನ್ನು ಹತ್ತಿ ನೋಡಿ ಬಂದ್ವಿ. ಸೊ ನಾವು ಸಾಧನೆ ಮಾಡಿದ್ದೀವಿ. ನಿಜಕ್ಕೂ ಕೂಡ ಇದರಲ್ಲಿ ಸಾಧನೆ ಎಲ್ಲರೂ ಮಾಡಿದ್ದಾರೆ. ಮೊದಲನೇ ಸಾಧನೆ ನಮ್ಮ ರವಿಯವ್ರಿಗೆ ಹೇಳಬೇಕು, ಯಾಕಂದರೆ ಬರೀ ಚಪ್ಪಲಿಲಿ ಹತ್ತಿದ್ದಾರೆ. ಎರಡನೇ ಸಾಧನೆ ನಮ್ಮ ಧನುಷ್ ಅವ್ರಿಗೆ ಹೇಳಬೇಕು, ಯಾಕಂದರೆ ಆ ದೇಹವನ್ನು ಇಟ್ಕೊಂಡು ಹತ್ತಿದ್ದಾರೆ. ಇವರು ನೋಡಿ ನಮ್ಮ ಹುಡುಗರು ಬಂದು ಇಳಿದ ಕೂಡಲೇ ಫ್ರೀಯಾಗಿ ಬಂದು ನೀರು ಕೊಡ್ತಾ ಇದ್ದಾರೆ. ಇವರ ಮನಸ್ಸನ್ನು ನಾವು ನಿಜಕ್ಕೂ ಕೂಡ ಮೆಚ್ಕೊಳ್ಳುವಂಥ ವಿಷಯ. ಸೊ ಫೈನಲಿ ನಮ್ಮ ಮಂಜವರು ಕೂಡ ಬಂದು ರೀಚ್ ಆಗಿದ್ದಾರೆ. ಈಗ ನಾನು ಸ್ವಲ್ಪ ಇದನ್ನು ಕುಡಿತೀನಿ. ಬಾಯ್. ಒಂದೇ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಾವು ಕುಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಬ್ಬಬೇಕು. ಬಾಯ್. ಸಿ ಗಾಯ್ಸ್, ನಾವು ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಚೆಕ್ಔಟ್ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಧರ್ಮಸ್ಥಳದಿಂದ ನಾವು ಶೃಂಗೇರಿಗೆ ಬಂದಿದ್ದೀವಿ. ಶೃಂಗೇರಿ ಅಲ್ಲ, ಆ್ಯಕ್ಚುಲಿ ಬಾಜಗೋಳಿ ಅಂತ ನೋಡಿ ಅಲ್ಲಿ ಕಾಣಿಸ್ತಿದೆ, ಬಜ್ಗೋಳಿ ಅಂತ ಬಂದು. ಓಕೆ, ಈಗ ನಾವು ಬಂದಿದ್ದು ಮೇನ್ ಮ್ಯಾಟ್ರ್ ಏನು ಅಂದರೆ ಇಷ್ಟೊತ್ತಾರು ಬಸ್ ಬಂದಿಲ್ಲ ಅನ್ನೋ ವಿಷಯಕ್ಕೆ ಕಾಯ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಾವು ಊರಿಗೆ ಹೋದ್ಮೇಲೆ ಬೆಳಿಗ್ಗೆ ಅಪ್ಡೇಟ್ ಕೊಡ್ತೀವಿ. ನಾವು ಬಂದಿರೋದು ಶೃಂಗೇರಿಯಲ್ಲಿರುವಂಥ ಒಂದು ಊರಿಗೆ. ಈ ಜಾಗಕ್ಕೆ ಗದ್ದೆ ಮನೆ ಅಂತ ಕರೀತಾರೆ. ಈ ಗದ್ದೆ ಮನೆಯ ಓನರ್ ಆ್ಯಕ್ಚುಲಿ ವಿನಯ್ ಕುಮಾರ್ ನಮ್ಮ ಜೊತೆ ಬಂದಿದ್ನಲ್ಲ ಅವರ ಮನೆ ಇದು. ತುಂಬ ಸಾಕಾಗಿದೆ ಆ್ಯಕ್ಚುಲಿ, ಅದ್ಭುತವಾಗಿದೆ ಒಳಗಡೆ ಎಲ್ಲ. ನೋಡಿ ನಿಮಗೆ ಕಣ್ಣು ಎಲ್ಲೇ ಸುತ್ತಾಡಿದ್ರು ಅವ್ರದ್ದೇ ತೋಟ ಕಾಣಿಸುತ್ತೆ. ಅದ್ಭುತವಾಗಿದೆ ಆ್ಯಕ್ಚುಲಿ, ಸೂಪರ್ಬ್ ಹೌಸ್ನ. ನೋಡಿ ಇವನೇ ವಿನಯ್, ಗೊತ್ತಲ್ಲ, ಇವಂದೇ ಮನೆ ಇದು ಇವನ ಸ್ವಂತ ಮನೆ. ಇಂಟರ್ನೆಟ್ ಹೊಂಟೋಯ್ತಲ್ಲ ನೋಡಿ ಇಲ್ಲಿದೆಯಲ್ಲ, ಇದು ನಮ್ಮ ಪುಟ್ಟಿಯವರ ಗಾರ್ಡನ್ ಅಂತ. ಇದು ಅಲ್ಲಿದೆ ನೋಡಿ, ಅಲ್ಲಿ ನಿಮಗೆ ಕಣ್ಣು ಎಷ್ಟು ದೂರ ಕಾಣಿಸುತ್ತೆ ಅಷ್ಟು ದೂರದಲ್ಲಿರೋವಂಥ ತೋಟನೂ ಇವ್ರದೆ ಪಾಪ. ಆದರೂ ನಮ್ಮ ವಿನಯ್ ಕಡು ಬಡವ. ಇವತ್ತು 2ನೇ ತಾರೀಕು, ನಾವು ಡ್ಯೂಟಿಗೆ ಹೋಗ್ಬೇಕಾಯ್ತು, ಆದರೂ ನಾವು ಇನ್ನೂ ಇಲ್ಲೇ ಇದ್ದೀವಿ. ಇವರು ಊರಲ್ಲಿ ನಾವು ಇವತ್ತು ಇನ್ನೂ ಸುತ್ತ ರೋಮಿಂಗ್ ಮಾಡ್ತಾ ಇದ್ದೀವಿ. ಈಗ ಸಿನಿಮಾಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಈಗ ಸಿರಿಮನೆ ಫಾಲ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಹಿಂದೆ ಒಬ್ರು ಬರ್ತಾ ಇದ್ದಾರೆ, ಅವರ ಅವಸ್ಥೆ ನೋಡಿ. ಮುಕ್ಕರಿಯೋದು ಅಂದರೆ ಇದೆ. ಅದು ಆ್ಯಕ್ಚುಲಿ ವಿನಯ್ ಮನೆಯಲ್ಲಿಂದ ನಾವು ಸಿನಿಮಾಗೆ ಹೋಗ್ಬೇಕು ಅಂತಿದ್ವಲ್ಲ,
ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ ಹಾಕಿದ್ರು ಆ ಥಿಯೇಟ್ರಲ್ಲಿ. ಆ ಸಿನಿಮಾ ನೋಡಕ್ಕೆ 2 ಕಣ್ಣು ಸಾಕಾಗ್ತಿರ್ಲಿಲ್ಲ, ಆದ್ರೂ ಫೋಟೋ ನೋಡಿ ಹಾಗಾಗಿ ನಮ್ಮ ಹತ್ರ 4 ಅದ್ರಲ್ಲೂ ಕಣ್ಣು poster ಇರಲಿಲ್ಲ ನೋಡಿ. ಅಂತ ಇರೋದು 2 ಕಣ್ಣು ಉಳಿಸ್ಕೊಳ್ಳೋಣ ಅಂತ ಅಲ್ಲಿಂದ ವಾಪಸ್ ಬಂದ್ವಿ. ನಾವೀಗ ಬಂದಿರೋ ಜಾಗ ಯಾವ ಫಾಲ್ಸ್ ಹೇಳೋ ನಿಮ್ಮೂರವನು? ಸಿರಿಮನೆ ಫಾಲ್ಸ್. ಸಿರಿಮನೆ ಫಾಲ್ಸ್. ನೋಡಿ ಗಾಯ್ಸ್, ನೋಡಿ ಎಷ್ಟು ಮೇಲಿಂದ ಬೀಳ್ತಾ ಇದೆ. ಇದರ ಮುಂದೆ ಬಾಹುಬಲಿ ಕ್ರಿಯೇಷನ್ಸು ಇಲ್ಲ, ಇದೆಲ್ಲ ನಿಜವಾದ ರಿಯಲಿಸ್ಟಿಕ್ ಆಗಿದೆ. ಬಾಹುಬಲಿಯಲ್ಲಿ ಮೇಡ್ ಮಾಡಿದ್ದಾರೆ, ಆದರೆ ಇದು ನಿಜಕ್ಕೂ ಕೂಡ ಮನಸ್ಸು ಕುಲುಕುವಂಥದ್ದು, ಕಲ್ಕುವಂಥದ್ದು. ಯಾಕಂದರೆ ನಾವು ಅಂತ ಬಂದ್ವಿ, ಬಟ್ ಅದ್ಭುತವಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸು. ನಾವು ಟ್ರಕ್ಕಿಂಗ್ಗೆ ಅಂತ ಬಂದು ಇದನ್ನೆಲ್ಲ ನೋಡ್ತೀವಿ ಅಂತ ಗೊತ್ತಿರಲಿಲ್ಲ. 2 ದಿನ ಹತ್ತಬೇಕಾದ್ರೆ ನಮ್ಮ ಬೆಟ್ಟನ ಒಂದೇ ದಿನದಲ್ಲಿ ಹತ್ತಿ ಸಾಧನೆಯನ್ನು ಮಾಡಿ ಇವತ್ತು ಕೂಡ ನಾವು ಇಲ್ಲಿಗೆ ಬಂದು ಮಂಡಿಯನ್ನು ಮುಡ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ ಅಂದರೆ ಇದಕ್ಕೂ ಕೂಡ ಅದ್ಭುತ, ಅನನ್ಯ, ಅಮೋಘ. ಸಿರಿಮನೆ ಫಾಲ್ಸಿಂದ ಮುಗಿಸ್ಕೊಂಡು ವಿನಯ್ ಅವ್ರ ಮನೆಗೆ ಹೋಗಿ ಒಂದು ರೌಂಡು ತಿಂದು ಮಲಗಿ, ಆಮೇಲೆ ಇನ್ನೊಂದು ರೌಂಡ್ ಕ್ರಿಕೆಟ್ ಆಡಿ, ಮತ್ತೆ ಇನ್ನೊಂದು ರೌಂಡ್ ಊಟ ಮಾಡಿ ಈಗ ಗೋಯಿಂಗ್ ಟು ಬ್ಯಾಂಗ್ಳೂರಲ್ಲಿ ಟ್ರಕ್ಕಿಂಗ್, ಒಂದು ಸ್ಮಾಲ್ ಟ್ರಿಪ್ಪಿಂಗ್ ಎಲ್ಲವನ್ನು ಮುಗಿಸ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದಿದ್ದೀವಿ. ಈಗ ಸಮಯ ಕರೆಕ್ಟಾಗಿ 6 ಗಂಟೆ 22 ನಿಮಿಷಕ್ಕೆ ನಾವು ಬೆಂಗಳೂರು ಬಂದಿದ್ದೀವಿ. ಎನಿವೆ ಬಾಯ್, ದಿಸ್ ಇಸ್ ದ ಲಾಸ್ಟ್ ವೀಡಿಯೋ.